ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ನೂತನ ನಾಯಕ್. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಸಿಕ್ಕಿತ್ತು. ಇದು ಗೊತ್ತಿರಬೇಕಲ್ಲ ಸ್ನೇಹಿತರೆ, ಈರುಳ್ಳಿ ಸೊಪ್ಪು ಅಂತ ಹೇಳ್ತಾರೆ. ಇದರಿಂದ ತುಂಬ ಆರೋಗ್ಯಕ್ಕೆ ಭಾಳ ಬೆನಿಫಿಟ್ ಇದೆ. ವಿಂಟರಲ್ಲಂತೂ ತುಂಬ ಒಳ್ಳೆಯದು, ತುಂಬ ಸಿಗತ್ತೆ ಸ್ನೇಹಿತರೆ. ಆದರೆ ಕೆಲವರಿಗೆ ಇದರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇದರಲ್ಲಿ ನಾನು ಜುನ್ಕ ಮಾಡ್ತಾ ಇದ್ದೀನಿ. ಕೆಲವರು ಮೊಟ್ಟೆಯಲ್ಲಿ ಪಲ್ಯ ಮಾಡ್ಬೋದು ಸ್ನೇಹಿತರೆ. ಮೊಟ್ಟೆ ಎಗ್ ಬುರ್ಜಿ ಮಾಡ್ಬೋದು, ಇದ್ರದ್ದೇ ಪಲ್ಯ ಮಾಡ್ಬೋದು, ಕಾಳು ಹಾಕಿ ಪಲ್ಯ ಮಾಡ್ಬೋದು ಸ್ನೇಹಿತರೆ. ಆದರೆ ನಾನಿವತ್ತು ಇದು ಹಾಕಿ ಜುನ್ಕ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಒಂದು ಬಂಚ್ ಅಷ್ಟು ತಗೊಂಡಿದ್ದೀನಿ ಸ್ನೇಹಿತರೆ. ಇದು ಈರುಳ್ಳಿ ಸೊಪ್ಪು. ಇದಕ್ಕೆ ಏನೇನು ಬೇಕು ಅಂತ ನೋಡ್ರಿ ಸ್ನೇಹಿತರೆ. ಒಂದು ದೊಡ್ಡ ಆನಿಯನ್ ತಗೊಂಡಿದ್ದೀನಿ, ಒಂದು 10 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ, ಹುಳಿ ಟೊಮೊಟೊ 2 ತಗೊಂಡಿದ್ದೀನಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಸ್ನೇಹಿತರೆ. ಹೇಗೆ ಮಾಡೋದು ಅನ್ನೋದು ನೋಡಿ ಸ್ನೇಹಿತರೆ. ಈ ಥರ ತುದಿಗೆ ಸ್ವಲ್ಪ ಬಾಡ್ದಂಗೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪಂಚ್ ನೋಡಿ, ಇನ್ನೂ ತುಂಬ ಸ್ವಲ್ಪನೇ ಆಗಿಬಿಡುತ್ತೆ ಸ್ನೇಹಿತರೆ. ಇದು ಇಷ್ಟು ತಗೊಂಡಿದ್ದೀನಿ ಸ್ನೇಹಿತರೆ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡಿದ್ದೆ. ಈಗ ಒಂದು ಕಡಾಯಿ ತಗೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ 2 ಸ್ಪೂನು ಆಯಿಲ್, ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಇದು ಫಟಾಫಟ್ ಅಂತ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ಸ್ನೇಹಿತರೆ, ಜಜ್ಜಿರೋ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ನೋಡಿ ಸ್ನೇಹಿತರೆ, ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಇದನ್ನು ಸ್ವಲ್ಪ ಜಾಸ್ತಿ ಬ್ರೌನ್ ಆಗೋದು ಬೇಡ ಸ್ನೇಹಿತರೆ. ಈಗ ಗ್ರೀನ್ ಚಿಲ್ಲಿ ಹಾಕೋಣ ಸ್ನೇಹಿತರೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಕೆಲವರು ಕಡಿಮೆ ಖಾರ ಯೂಸ್ ಮಾಡ್ತಾರೆ. ಚೆನ್ನಾಗಿದು ಫ್ರೈ ಆಗಬೇಕು ಸ್ನೇಹಿತರೆ. ಕೆಲವರು ಹಾಗೆ ಹಾಕ್ಬಿಡ್ತಾರೆ ಆನಿಯನ್ನು, ಅವಾಗ ಟೇಸ್ಟ್ ಅನಿಸಲ್ಲ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ನೇಹಿತರೆ. ಆನಿಯನ್ ಹಾಕಬೇಕು ಸ್ನೇಹಿತರೆ. ಈಗ ಇದನ್ನು ಸ್ವಲ್ಪ ಹಾಗೆ ಫ್ರೈ ಆಗಲಿ ಸ್ನೇಹಿತರೆ. ಒಂದೊಂದೇ ಹಾಕಿ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಜುನ್ಕ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ತುಂಬ ಟೇಸ್ಟ್ ಇರುತ್ತೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಸೊಪ್ಪನ್ನು ಹಾಕೋಣ. ಈಗ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿದೆ ಅಲ್ಲ ಸ್ನೇಹಿತರೆ. ನನಗೆ ಮಾಡ್ತಾನೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ. ಒಂದ್ಸಲಿ ಇದನ್ನು ನೀವು ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಇಷ್ಟಪಟ್ಟು ಮಾಡ್ಕೊತೀರಾ. ನೋಡಿ ಸ್ನೇಹಿತರೆ, ಒಳ್ಳೆ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ತಾ ಇದ್ದೀವಿ, 2 ಟೊಮೊಟೊ ಸ್ನೇಹಿತರೆ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಕೆಲವರು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ತಾರೆ, ಚೆನ್ನಾಗಿರುತ್ತೆ. ಇದನ್ನು ಹಿಂಗೆ ಫ್ರೈ ಮಾಡಬೇಕು. ಸಾಲ್ಟ್ ಮೊದಲೇ ಹಾಕಲ್ಲ ಸ್ನೇಹಿತರೆ. ಇದೆಲ್ಲ ಎಣ್ಣೆಯಲ್ಲಿ ಬಾಡಾದ್ಮೇಲೆ ಈಗ ನಾನು ಕಲ್ಲುಪ್ಪೆ ಜಾಸ್ತಿ ಬಳಸ್ತೀನಿ ಸ್ನೇಹಿತರೆ. ಈಗ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕಲ್ಲುಪ್ಪು ಹಾಕ್ತಾ ಇದ್ದೀವಿ. ಸ್ವಲ್ಪ ಟರ್ಮರಿಕ್. ಈ ಒಂದ್ಸಲಿ ನೀಟಾಗಿ ನಾವು ಮಿಕ್ಸ್ ಕೊಡೋಣ ಸ್ನೇಹಿತರೆ. ಒಳ್ಳೆ ಗ್ರೀನು, ರೆಡ್, ಒಳ್ಳೆ ಕಲರ್ಫುಲ್ ಆಗಿದೆ ಅಲ್ಲ ಸ್ನೇಹಿತರೆ. ಮಕ್ಳುಗಳಿಗೆ ಹಾಗೆ ಕೊಟ್ಟರೆ ಅಯ್ಯೋ ತಿನ್ನಲ್ಲ ಅಂತ ಹೇಳ್ತಾರೆ. ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ರೆ ಸ್ನೇಹಿತರೆ ಸೂಪರಾಗಿ ತಿಂತಾರೆ. ತುಂಬ ಹೆಲ್ತಿಗೆ ತುಂಬ ಒಳ್ಳೇದಿದೆ ಸ್ನೇಹಿತರೆ. ವಿಂಟರಲ್ಲಂತೂ ನೀವು ಇದನ್ನು ಬಳಸಬೇಕು ಸ್ನೇಹಿತರೆ. ಅಸ್ತಮಾ ಪೇಷಂಟ್ ಇರ್ಬೋದು, ಕಫದ ಸಮಸ್ಯೆ ಇರ್ಬೋದು, ಅಂಥವರಿಗೆಲ್ಲ ಇದು ತುಂಬ ಒಳ್ಳೆಯದು. ಲಂಗ್ಸ್ ಪ್ರಾಬ್ಲಮ್ ಇದ್ದವರಿಗೆ ತುಂಬ ಒಳ್ಳೆಯದು. ಶೀತ, ನೆಗಡಿ ಇದನ್ನೆಲ್ಲ ನೀವು ಹೆಚ್ಚೆಚ್ಚು ಬಳಸಿ ಸ್ನೇಹಿತರೆ. ಇದರ ಉಪಯೋಗವನ್ನು ಪಡ್ಕೋಬೋದು ಸ್ನೇಹಿತರೆ.
ಸ್ನೇಹಿತರೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್. ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಈ ಥರ ನಾನು ನೀರಲ್ಲಿ ಕಲಸಿಟ್ಟಿದ್ದೀನಿ ಸ್ನೇಹಿತರೆ. ಈಗ ಇದು ಫ್ರೈ ಆಗಿದೆ ಸ್ನೇಹಿತರೆ. ಇದನ್ನು ನಾವೀಗ ಇದರಲ್ಲಿ ಹಾಕ್ಕೋಬೇಕು ಸ್ನೇಹಿತರೆ. ಹಾಗೆ ಅದನ್ನು ಕೈ ಮಾತ್ರ ಅದನ್ನು ಸ್ನೇಹಿತರೆ ಗಟ್ಟಿಯಾಗ್ಬಿಡುತ್ತೆ. ಇದನ್ನು ನಾವು ಕಲಿಸ್ತಾನೆ ಇರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಒಂದು ಕೈಯಿಂದ ನಾವು ಹಾಕ್ತಾ ಇರಬೇಕು, ಒಂದು ಕಡೆ ಕಲಿಸ್ತಾ ಇರಬೇಕು ಸ್ನೇಹಿತರೆ. ಈಗ ನೀರು ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೂ ನೀರು ಹಾಕಬೇಕಾಗತ್ತೆ ಸ್ನೇಹಿತರೆ. ಸೂಪರಾಗಿ ಬಂದಿದೆ ಸ್ನೇಹಿತರೆ, ಏನು ಕಲರ್ಫುಲ್ ಆಗಿದೆ ಅಲ್ಲ ಸ್ನೇಹಿತರೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ನೇಹಿತರೆ. ಸಖತ್ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಬಿಸಿ ರೊಟ್ಟಿಗೆ, ಚಪಾತಿಗೆ ಎಲ್ಲ ಸೂಪರಾಗಿರುತ್ತೆ ಸ್ನೇಹಿತರೆ. ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ವಾಚ್ ಮಾಡ್ತಿದ್ದೀರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೀನಿ, ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಸೂಪರಾಗಿರುತ್ತೆ. ನೋಡಿ ಸ್ನೇಹಿತರೆ, ಸರ್ವ್ ಮಾಡ್ತಾ ಇದ್ದೀನಿ ಈಗ. ಸೂಪರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಸ್ನೇಹಿತರೆ, ಚಪಾತಿ, ಪರೋಟ ಯಾವುದ್ರ ಜೊತೆಗಾದ್ರೂ ನೀವು ಸರ್ವ್ ಮಾಡ್ಬೋದು ಸ್ನೇಹಿತರೆ. ಸೂಪರಾಗಿರುತ್ತೆ. ನೋಡಿ ಸ್ನೇಹಿತರೆ, ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.